ಹಾಯ್ ಫ್ರೆಂಡ್ಸ್, ನಮ್ಮ ಹೊಸ ಮನೆ ಹೇಗೆ ಬಂದಿದೆ, ಹಾಗೆಯೇ ಈ ಮನೆ ನಾವು ರೆಂಟ್ ಹೌಸ್ಗೆ ಮಾಡಿರೋದು. ಈ ಮನೆ ಬಂದು ನಾವಿರೋದು 3ನೇ ಫ್ಲೋರ್ ಮನೆ. ಕಿಚನ್ ನೋಡಿ, ಇದು ಸ್ಟೋರೇಜಿಗೆ ಮಾಡಿಸಿರೋದು ನಾವು. ಸ್ಟೋರೇಜ್ ಇರಲಿ ಅಂತ ವಾಟರ್ ಪ್ರೂಫ್ ಮಾಡಿಸ್ತೀವಿ, ಸ್ಟೋರೇಜ್ ಇರಲಿ ಅಂತ ಮಾಡಿಸಿದ್ದೀವಿ. ಎಲ್ಲ ಮನೆಗೂ ಸ್ಟೋರೇಜ್ ಬೇಕಲ್ವಾ ಅಂದ್ಬಿಟ್ಟು ಆ ಥರ ಸ್ಟೋರೇಜ್ ಮಾಡಿಸಿದ್ದೀವಿ. ಕಡಪ ಕಲ್ಲು ಹಾಕ್ಸಿದ್ದೀವಿ. ಈ ಸೈಟ್ ಬಂದು 20-30 ಸೈಟು. ಅದರಲ್ಲೇ ಡಬಲ್ ಬೆಡ್ರೂಮ್ ಮಾಡಿಸಿದ್ದೀವಿ. ಹಾಗೆಯೇ ದೇವ್ರ ಮನೆ ನೋಡಿ, ಮೇಲ್ಗಡೆ ಸೀಲಿಂಗ್ ಯಾವ ಥರ ಬಂದಿದೆ ಅಂತ ನೋಡಿ. ಹಾಗೆಯೇ ಇದು ಸಿಂಗಲ್ ಬೆಡ್ರೂಮ್, ಇದೊಂದು ಸ್ವಲ್ಪ ಚಿಕ್ಕದು ಬೆಡ್ರೂಮು. ಅಲ್ಲಿ ಗಾಳಿ ಬೆಳಕೆಲ್ಲ ಚೆನ್ನಾಗಿ ಬರಲಿ ಅಂತ ಈ ಥರ. ಇದು ಸ್ವಲ್ಪ ದೊಡ್ಡದು ಬೆಡ್ರೂಮ್, ಇದು ಸಜ್ಜೆ ಇದೆ. ಹಾಗೆಯೇ ನೋಡಿ, ಈ ಥರ ಕಾಣಿಸುತ್ತೆ ಅಡುಗೆ ಮನೆ. ಸೈಡಲ್ಲಿ ದೇವ್ರ ಮನೆ, ಈ ಕಡೆ ರೂಮ್ ಇದೆ. ಇದು ಹಾಲು. ಹಾಗೆಯೇ ಎಂಟ್ರೆನ್ಸ್ ಹೋದರೆ ಇದು ಬಚ್ಚನ ಮನೆ ಈಚೆಗಡೆ. ಹಾಗೆಯೇ ನಮ್ಮ ಮನೆಗೆ ಪೇಂಟಿಂಗ್ ಕೆಲಸ ನಡೀತಾ ಇದೆ. ಹಾಗೆಯೇ ನೋಡಿ ಹೇಗೆ ಪೇಂಟಿಂಗ್ ಮಾಡ್ತಾ ಇದ್ದಾರೆ ಅಂತ. ಮೆಟ್ಲಿಗೆಲ್ಲ ಗ್ರ್ಯಾಂಡ್ ಕಲ್ಲು ಹಾಕ್ಸಿದ್ದೀವಿ. ಗ್ರಾನೈಟ್ ಆಗಿದೆ ಎಲ್ಲ ಹಾಕ್ಸಿ. ಪೇಂಟಿಂಗ್ ಕೆಲಸ ನಡೀತಾ ಇದೆ. ಹಾಲ್ಗೆಲ್ಲ ಟೈಲ್ಸ್ ಹಾಕ್ಸ್ಬೇಕು, ಹಾಕ್ತಾಯಿದ್ದಾರೆ. ಹಾಗೆಯೇ ಇವತ್ತಿಂದ ಟೈಲ್ಸ್ ಎಲ್ಲ ಯಾವ ಮನೆಗೆ ಯಾವ ಟೈಲ್ಸ್ ಬೇಕು ಅಂತ ತೊಗೊಂಡೋಗಿ ಮಡಿಕೊತಾ ಇದ್ದಾರೆ. ನಾಳೆಯಿಂದ ಟೈಲ್ಸ್ ಹಾಕೋದ ಅಂತ. ಹಾಗೆಯೇ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ತಿಳಿಸಿ. ನೋಡಿ, ಟೈಲ್ಸ್ ಎಲ್ಲ ತಗೊಂಡೋಗಿ ಇಟ್ಕೋತಾ ಇದ್ದಾರೆ. ಇದ್ದಿರೋದು 4 ಫ್ಲೋರ್ ಮನೆ, ಅದರಿಂದ ಎಲ್ಲ ಮನೆಗೂ ತಗೋಗಿ ಇಟ್ಕೋತಾ ಇದ್ದಾರೆ. ಟೈಲ್ಸ್ ಎಲ್ಲ ತಗೋಗಿ ಇಟ್ಕೊಂಡ್ರೆ ನಾಳೆಯಿಂದ ಹಾಕ್ಬೋದು ಅಂತ. ಆದಷ್ಟು ಬೇಗ ಮನೆ ಗೃಹ ಪ್ರವೇಶ ಮಾಡಬೇಕು ಅಂದ್ಕೊಂಡಿದ್ದೀವಿ. ನೋಡೋದೆ, ಇವರು ಬೇಗ ಕೆಲಸ ತೀರಿಸ್ಕೊಟ್ರೆ ಗೃಹ ಪ್ರವೇಶ ಬೇಗ ಆಗುತ್ತೆ. ಹಾಗೆಯೇ ನೋಡಿ, ಪೇಂಟಿಂಗ್ ಮಾಡಿದ್ದಾರೆ. ಮೆಟ್ಲಿಗೆಲ್ಲ ಹೇಗೆ ಪೇಂಟ್ ಮಾಡಿದ್ದಾರೆ ನೋಡಿ.